ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇಸ್ ರೆಸಿಪಿ ಬೇಳೆ ಒಬ್ಬಟ್ಟು ಅಥವಾ ಹೋಳಿಗೆ ಮಾಡೋದು ಹೇಗೆ ನೋಡಿ. ಮೊದಲಿಗೆ ಕಡಲೆಬೇಳೆ ತಗೊಳ್ಬೇಕು. ಕಡಲೆಬೇಳೆ 1 ಗ್ಲಾಸು. 1 ಗ್ಲಾಸ್ ಕಡಲೆಬೇಳೆಗೆ 1 ಗ್ಲಾಸ್ ಸಕ್ಕರೆ, 5 ಏಲಕ್ಕಿ, ಇಲಾಯ್ಚಿ ಅಂತಾರೆ, ಹಾಫ್ ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಹೋಳಿಗೆ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ. ಕಡಲೆಬೇಳೆ ಕುದೀತು. ಇವಾಗ ಇದಕ್ಕೆ 1 ಗ್ಲಾಸ್ ಬೇಳೆಗೆ 1 ಗ್ಲಾಸ್ ಸಕ್ಕರೆ ಹಾಕಿ ಇವಾಗ ಏಲಕ್ಕಿ ಪೌಡರ್ ಹಾಕಿ, ಏಲಕ್ಕಿ ಅಂದರೆ ಇಲಾಯ್ಚಿ ಪೌಡರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಸಕ್ಕರೆ ಬೇಳೆಯಲ್ಲಿ ಕುದಿಬೇಕು. ಈ ಥರ ಕುದಿಸ್ಕೊಂಡ್ರೆ ಬೇಳೆ ಗಟ್ಟಿ ಆಗುತ್ತೆ, ಹೋಳಿಗೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ನೋಡಿ. ಕುದೀತು. ಇವಾಗ ಇದಕ್ಕೆ ಮಿಕ್ಸರ್ ಮಾಡಿ ಹೂರಣ ರೆಡಿ ಆಯಿತು ನೋಡಿ. ನಾನು ಮೊದಲೇ ಹಿಟ್ಟನ್ನ ಹಾಕ್ಕೊಂಡಿದ್ದೆ. ಹಿಟ್ಟು ಸ್ವಲ್ಪ ಗಟ್ಟಿ ಇರಬಾರ್ದು, ಸ್ವಲ್ಪ ಮಾಡ್ಕೊಳ್ಳೋಕ್ಕೆ ಮೃದುವಾಗಿರಬೇಕು. ಈ ಥರ ಹೂರಣನ ತುಂಬ್ಕೊಳ್ಳಿ. ಬೇಳೆ ಹೂರಣ ಇದು. ಹೂರಣನ ಈ ಥರ ಚೆನ್ನಾಗಿ ತುಂಬಿ ನೋಡಿ. ಮೇಲ್ಗಡೆ ಬರಬಾರ್ದು ಹೂರಣ. ಚೆನ್ನಾಗಿ ತುಂಬಿಕೊಂಡು ಮೇಲ್ಗಡೆ ನೋಡಿ ಈ ಥರ ಮಡ್ಚ್ಕೊಂಡು ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕಿ ನೋಡಿ. ಕೆಳಗಡೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕಿ ಇವಾಗ ಲಟ್ಟಣಿಗೆಯಿಂದ ಲಾಟಿಸಿ ಈ ಥರ ರೌಂಡಾಗಿ ಲಟ್ಟಿಸ್ತಾ ಹೋಗಿ ಚೆನ್ನಾಗಿ ಬರುತ್ತೆ. ಹಿಟ್ಟಲ್ಲಿ ತುಂಬಿರೋ ಹೂರಣ ಎಲ್ಲ ಕಡೆ ಬರಬೇಕು ನೋಡಿ. ಲಾಸ್ಟಿಗೆ ಇವಾಗ ಕಡೆಗೆ ಲಟ್ಟಿಸ್ತಾ ಬನ್ನಿ, ತೆಳ್ಳಗಾಗುತ್ತೆ ನೋಡಿ. ಹೂರಣ ಎಲ್ಲ ಕಡೆ ಬರ್ತಾ ಇದೆ. ಈ ಥರ ಹೂರಣ ಎಲ್ಲ ಕಡೆ ಆಗಬೇಕು ನೋಡಿ ಎಷ್ಟು ತೆಳ್ಳಗಾಗಿದೆ ಅಂತ. ಮೇಲ್ಗಡೆ ಎಣ್ಣೆ ಹಚ್ಚಿದರೆ ತವಕ್ಕೆ ಮೆತ್ಕೊಳ್ಳಲ್ಲ ಅಂತ ಎಣ್ಣೆ ಹಚ್ಚಿ ತವ ಬಿಸಿ ಆಗಕ್ಕಿಟ್ಟಿದ್ದೆ. ಮೇಲ್ಗಡೆ ಎಣ್ಣೆ ಹಚ್ಚಿ ನೋಡಿ. ಮೆಲ್ಲಗೆ ತಿರುವು ಹಾಕಿ, ಇಲ್ಲಾಂದರೆ ಹೋಳಿಗೆ ಮುರಿದೋಗ್ಬಿಡುತ್ತೆ. ಇವಾಗ ಎಷ್ಟು ಚೆನ್ನಾಗಿ ಬಂತು ನೋಡಿ. ಮತ್ತೆ ಮೇಲ್ಗಡೆ ಎಣ್ಣೆ ಹಚ್ಚಿ ಮತ್ತೆ ತಿರುವು ಹಾಕಿ ಎಣ್ಣೆ ಹಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಹೋಳಿಗೆ ನೋಡಿ. ಹೋಳಿಗೆ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಇದೇ ಥರ ಮಾಡಿ ಹೋಳಿಗೆ ಮುರಿಯೋದಿಲ್ಲ, ಚೆನ್ನಾಗಿ ಬರುತ್ತೆ. ನಾನು ಹೇಗಿದೆ ಹಾಗೆ ಮಾಡಿ ಟೇಸ್ಟ್ ಮಾಡಿ